ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ ಆಯೋಜನೆಗೆ ಡಿಕೆ ಶಿವಕುಮಾರ್ರಿಂದ ಮತ್ತೆ ಸಮರ್ಥನೆ. ಇದು ನಮ್ಮ ರಾಜ್ಯದ ಗೌರವದ ಪ್ರಶ್ನೆ ಅಂತ ಹೇಳ್ತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಡಿಕೆಶಿಯಿಂದ ಮತ್ತೊಮ್ಮೆ ಪುನರುಚ್ಚಾರ. ಘಟನೆ ಆಗಬಾರ್ದಾಗಿತ್ತು, ಆಗಿ ಹೋಗಿದೆ, ಗೈಡ್ಲೈನ್ಸ್ ಜಾರಿ ಮಾಡ್ತೇವೆ ಅಂಥೇಳಿ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆರಂಭಿಸುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬಂದು ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ. ಅವರು ಮನವಿ ಕೊಟ್ಟಿದ್ದಾರೆ. ನಾವು ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೇವೆ. ಆದರೆ ಆಕ್ಸಿಡೆಂಟ್ ಆಯಿತು, ತಪ್ಪದು ಆಗಬಾರ್ದಾಗಿತ್ತು. ಅನೇಕ ತಪ್ಪುಗಳು ಆಗಿದೆ. ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವಂತೂ ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಇವತ್ತು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಗ್ತದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ಗಮನಿಸ್ತಾ ಇದ್ರೆ ವೈಯಕ್ತಿಕವಾಗಿ ಮುತುವರ್ಜಿ ವಹಿಸಿಕೊಂಡಂತೆ ಕಾಣಿಸ್ತಾ ಇದೆ IPL ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇದು ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥವಾಗುವಂತಹ ವಿಚಾರನ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬರಬೇಕಾಗುತ್ತಾ, ಹೇಗೆ ಅಂತ ಹೇಳಿ? ಪ್ರಮುಖವಾಗಿರ್ತಕ್ಕಂಥದ್ದು ಕೋರ್ಟ್ನಿಂದ ಅನುಮತಿಯನ್ನು ಪಡಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಕೇಸ್ ಇರ್ತಕ್ಕಂಥದ್ದು, ಕೇಸ್ ನಡೀತಾ ಇದೆ. ಇಂಥ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಡ್ವೊಕೇಟ್ ಜನರಲ್ ಅವ್ರ ಮುಖಾಂತರ ಒಪಿನಿಯನನ್ನು ಪಡೆದುಕೊಳ್ತಾರೆ. ಮತ್ತು ಕಾನೂನು ತಜ್ಞರ ಜೊತೆ ಕೂಡ ಒಂದು ರೀತಿಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ವಿಚಾರದಲ್ಲಿ ಮುನ್ನಡೀತಾರೆ. ಜೊತೆಗೆ ಈಗಾಗಲೇ ಏನು ಒಂದು ರೀತಿಯಲ್ಲಿ ಮಾರ್ಗಸೂಚಿಗಳು, ಅಂದರೆ ಯಾವ ರೀತಿ ಇರಬೇಕು ಸ್ಟೇಡಿಯಂ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಫಿಕ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡೋದಾದ್ರೆ ಆ ಮಾರ್ಗಸೂಚಿಗಳ ಅನ್ವಯ ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಅವರು ಈಗಾಗಲೇ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅದಕ್ಕನುಗುಣವಾಗಿ ಯಾವ ರೀತಿ ಮಾರ್ಗಸೂಚಿ ರೆಡಿ ಮಾಡ್ತಾರೆ ಅನ್ನೋದೊಂದು. ಜೊತೆಗೆ ಫಿಟ್ನೆಸ್ ಪರೀಕ್ಷೆ ವಿಚಾರದಲ್ಲೂ ಕೂಡ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಏನು ಕೇಳಿದೆ ಅದಕ್ಕೆ ಯಾವ ರೀತಿಯ KSEA ಇಂದ ಒಂದು ರೀತಿಯಲ್ಲಿ ವರದಿ ಮತ್ತೆ ಆನ್ಸರ್ ಹೋಗಿದೆ ಅನ್ನೋ ಆಧಾರದ ಮೇಲೆ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ತದನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲೇ ಇದನ್ನ ಮುಗಿಸ್ತಾರೋ ಅಥವಾ ಇನ್ನೊಂದಷ್ಟು ದಿನ ಒಂದು ರೀತಿಯಲ್ಲಿ 1 ತಿಂಗಳು 15 ದಿನಗಳ ಕಾಲ ಟೈಮ್ ಅನ್ನು ತೆಗೆದುಕೊಂಡು ಆ ನಂತರ ಡಿಸೈಡ್ ಮಾಡ್ತಾರೋ ಕೂಡ ಕಾದು ನೋಡ್ಬೇಕಾಗುತ್ತೆ. ಇವತ್ತಂತೂ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಕೂಡ ಒಂದು ರೀತಿಯ ಅಂಶಗಳನ್ನು ಕೂಡ ಚರ್ಚೆ ಮಾಡಿ ತದನಂತರ ಒಂದು ತೀರ್ಮಾನಕ್ಕೆ ಬರಬಹುದು. ಹಾಗಾಗಿ ರಾಜ್ಯ ಸರ್ಕಾರದ ನಡೆ ಏನಿದೆ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರೇಮ್, ರವೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆಯಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ.